ಜೀವನದಲ್ಲಿ ಅದೆಂಥದೇ ಕಷ್ಟಗಳಿದ್ರೂ ಕೂಡ ಈ ಒಂದು ಕ್ಷೇತ್ರಕ್ಕೆ ಬಂದು ಇಲ್ಲಿ ಪೂಜೆ ಪುನಸ್ಕಾರಗಳನ್ನು ಮಾಡೋದ್ರಿಂದ ನಮ್ಮ ಕಷ್ಟಗಳು ದೂರವಾಗುತ್ತೆ ಅಂತ ಹೇಳ್ತಾರೆ ಫ್ರೆಂಡ್ಸ್. ಹಾಗೆಯೇ ಇಲ್ಲಿ ಅಂಜನಾ ಶಾಸ್ತ್ರದ ಮುಖಾಂತರ ಭಕ್ತರ ಎಲ್ಲ ಸಮಸ್ಯೆಗಳಿಗೆ ಪರಿಹಾರವನ್ನು ದೊರಕಿಸಿಕೊಡ್ತಾರೆ ಅನ್ನೋದು ಇಲ್ಲಿಗೆ ಬರುವಂತಹ ಭಕ್ತರ ಅಚಲವಾದ ನಂಬಿಕೆ ಫ್ರೆಂಡ್ಸ್. ವಿಶ್ವದಲ್ಲಿಯೇ ಅತಿ ಎತ್ತರವಾದ ಅಂದರೆ 161 ಅಡಿ ಎತ್ತರದ ಆಂಜನೇಯನ ಪ್ರತಿಮೆಯನ್ನು ಸ್ಥಾಪಿಸಿದ್ದು ಕೂಡ ಇದೇ ಒಂದು ಪ್ರದೇಶದಲ್ಲಿ ಫ್ರೆಂಡ್ಸ್. ಹಾಗಿದ್ರೆ ಬನ್ನಿ ಆ ಆ ಒಂದು ಸ್ಥಳ ಯಾವುದು, ಈ ಕ್ಷೇತ್ರದ ಬಗ್ಗೆ ನನಗೆ ಗೊತ್ತಿರುವಂತಹ ಎಲ್ಲ ಮಾಹಿತಿಯನ್ನು ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ. ದಯವಿಟ್ಟು ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡ್ದೇ ಕೊನೆವರೆಗೂ ವಿಡಿಯೋನ ವಾಚ್ ಮಾಡಿ. ನಮಸ್ಕಾರ ಸ್ನೇಹಿತರೆ, ಜ್ಯೋತಿ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೂ ಆತ್ಮೀಯವಾದ ಸ್ವಾಗತ. ಫ್ರೆಂಡ್ಸ್, ಇವತ್ತು ನಾವು ಬಂದಿರೋದು ತುಮಕೂರು ಜಿಲ್ಲೆಯ ಕುಣಿಗಲ್ ತಾಲೂಕಿನ ಬಿದನಗೆರೆ ಎಂಬ ಕ್ಷೇತ್ರಕ್ಕೆ ನಾವು ಬಂದಿದ್ದೀವಿ ಫ್ರೆಂಡ್ಸ್. ಇಲ್ಲಿ ಸತ್ಯ ಶನೇಶ್ವರ ಸ್ವಾಮಿಯ ಒಂದು ಕ್ಷೇತ್ರ ಬಿದನಗೆರೆ. ಹಾಗೆಯೇ 161 ಅಡಿ ಎತ್ತರದ ಆಂಜನೇಯ ಪ್ರತಿಮೆ ಕೂಡ ಇಲ್ಲೇ ಇರೋದು ಫ್ರೆಂಡ್ಸ್. ಬನ್ನಿ ಹಾಗಿದ್ರೆ ನೋಡೋಣ ಏನೆಲ್ಲ ವಿಶೇಷತೆಗಳಿಲ್ಲಿದೆ, ಯಾವ ರೀತಿ ಪೂಜಾ ಪುನಸ್ಕಾರಗಳಿರುತ್ತೆ, ಭಕ್ತರ ಕಷ್ಟವನ್ನು ಯಾವ ರೀತಿ ಪರಿಹಾರ ಮಾಡ್ತಾರೆ ಅನ್ನೋದು ಕೂಡ ನಾನು ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಇಲ್ಲಿ ದೇವಸ್ಥಾನದ ವಿಶೇಷತೆ ಏನಂದರೆ ಇಲ್ಲಿನ ಪ್ರಧಾನ ಅರ್ಚಕರು ಹಾಗೂ ಈ ದೇವಸ್ಥಾನದ ಧರ್ಮದರ್ಶಿಗಳಾದಂತಹ ಶ್ರೀ ಡಾಕ್ಟರ್ ಧನಂಜಯ್ ಗುರೂಜಿಯವರು ಇಲ್ಲಿನ ಭಕ್ತರ ಸಮಸ್ಯೆಗಳನ್ನು ಅವರೇನೆ ಖುದ್ದಾಗಿ ಕರೆದು ನಮ್ಮ ಹತ್ರ ಹೇಳ್ತಾರೆ ಫ್ರೆಂಡ್ಸ್. ಅಂಜನ ನೋಡೋದ್ರ ಮುಖಾಂತರ ನಮ್ಮ ಮನಸ್ಸಲ್ಲಿ ಒಂದು 5 ಪ್ರಶ್ನೆಗಳನ್ನು ನಾವು ಇಟ್ಕೊಂಡಿರಬೇಕು. ನಮ್ಮ ಕಷ್ಟಗಳೇನಿರುತ್ತೆ ಆ ಕಷ್ಟಗಳನ್ನು ನಾವು ಮನಸ್ಸಲ್ಲಿ ಅಂದ್ಕೊಂಡು ಅವ್ರ ಹತ್ರ ಕೂತ್ಕೊಂಡ್ರೆ ಅವರೇನೆ ಕರೆದುಬಿಟ್ಟು ನಮ್ಮ ಮನಸ್ಸಲ್ಲಿ ಯಾವುದು ಕ್ವೆಶನ್ ಇರುತ್ತೆ, 5 ಕ್ವೆಶನ್ಸ್ ಯಾವುದಾಗಿರುತ್ತೆ ಅದನ್ನು ನಮ್ಮ ಹತ್ರ ಬರೆದು ತೋರಿಸ್ತಾರೆ ಫ್ರೆಂಡ್ಸ್. ಅದೊಂಥರ ಮಿರಾಕಲ್ ಅಂತಲೇ ಅನಿಸುತ್ತೆ. ಇದನ್ನು ಅವರು ಅಂಜನ ನೋಡೋದ್ರ ಮುಖಾಂತರ ನಮ್ಮ ಪ್ರಶ್ನೆಗಳನ್ನು ಅವರು ಹೇಳ್ತಾರೆ. ಹಾಗೆ ಆ ಪ್ರಶ್ನೆಗೆ ಅನುಗುಣವಾಗಿ, ಆ ಸಮಸ್ಯೆಗೆ ಅನುಗುಣವಾಗಿ ಪರಿಹಾರವನ್ನು ಕೂಡ ಸೂಚಿಸ್ತಾರೆ ಫ್ರೆಂಡ್ಸ್. ಅಲ್ಲಿ ನಾವು ಬಂದು ಶುಕ್ರವಾರನೇ ನಾವಲ್ಲಿ ಬಂದು ತಂಗಬೇಕಾಗಿರುತ್ತೆ. ಶನಿವಾರ ಬೆಳಿಗ್ಗೆ ನಮಗೆ 8-9 ಗಂಟೆ ಅಷ್ಟೊತ್ತಿಗೆ ನಮಗೆ ಪೂಜೆ ಸ್ಟಾರ್ಟ್ ಆಗುತ್ತೆ ಸತ್ಯ ಶನೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ. ಪೂಜೆಗೆ ನಾವೆಲ್ಲರೂ ಪಾಲ್ಗೊಳ್ಬೇಕಾಗುತ್ತೆ ಫ್ರೆಂಡ್ಸ್. ನೀವೇನಿಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಪಂಚಮುಖ ಆಂಜನೇಯ ಸ್ವಾಮಿಯ ದೇವಸ್ಥಾನ. 161 ಅಡಿ ಎತ್ತರದ ಪ್ರತಿಮೆ ಏನಿದೆಯಲ್ಲ, ಈ ದೇವಸ್ಥಾನದ ಮೇಲ್ಭಾಗದಲ್ಲಿ ಆ ಪ್ರತಿಮೆಯನ್ನು ನಿರ್ಮಾಣ ಮಾಡಿರೋದು. ಕೆಳಗಡೆ ಪಂಚಮುಖ ಆಂಜನೇಯ ಸ್ವಾಮಿಯ ಶನಿವಾರ ಬೆಳಿಗ್ಗೆ ನಮಗೆ ಪೂಜೆ ಸ್ಟಾರ್ಟ್ ಆಗುತ್ತೆ ಫ್ರೆಂಡ್ಸ್. ಆ ಪೂಜೆಯನ್ನು 3.5 ಗಂಟೆಗಳ ಕಾಲ ಪೂಜೆಯನ್ನು ಮಾಡ್ತಾರೆ. ಸ್ವತಃ ಭಕ್ತಾದಿಗಳೆಲ್ಲರೂ ಕೂಡ ದೇವಸ್ಥಾನದೊಳಗಿರಬೇಕು. ಶನೇಶ್ವರ ಸ್ವಾಮಿಗೆ ಏನು ಅಭಿಷೇಕಗಳನ್ನು ಮಾಡ್ತಾರಲ್ಲ, ಆ ಒಂದು ಅಭಿಷೇಕದಲ್ಲಿ ಎಲ್ಲರೂ ಕೂಡ ಪಾಲ್ಗೊಳ್ಬೇಕಾಗಿರುತ್ತೆ. ಅದಕ್ಕೆ ಇಂತಿಷ್ಟು ಅಂತ ಚಾರ್ಜನ್ನು ಮಾಡಿರ್ತಾರೆ. ಸೊ ನಾವು ಅದನ್ನು ಚಾರ್ಜನ್ನ ಪೇ ಮಾಡಿಬಿಟ್ಟು ದೇವಸ್ಥಾನದ ಅಭಿಷೇಕದಲ್ಲಿ ಪಾಲ್ಗೊಳ್ಬೇಕಾಗತ್ತೆ ಫ್ರೆಂಡ್ಸ್. ಸೊ ನೀವು ಇದೇನು ನೋಡ್ತಾ ಇದ್ದಿಲ್ಲ, ಇದೆಲ್ಲ ಶನೇಶ್ವರ ಸ್ವಾಮಿಯ ದೇವಸ್ಥಾನಕ್ಕೆ ಹೋಗುವಾಗ ಎಂಟ್ರೆನ್ಸ್ಗೆ ನಮಗೆ ಸಿಗುವಂತಹ ಒಂದು ದೃಶ್ಯಾವಳಿ ಫ್ರೆಂಡ್ಸ್. ಈ ದೇವಸ್ಥಾನವನ್ನು ಕರ್ನಾಟಕದ ಶನಿ ಸಿಂಗಾಪುರ ಅಂತ ಕೂಡ ಕರೀತಾರೆ ಫ್ರೆಂಡ್ಸ್. ಭಕ್ತಿನಗರ ಬಿದನಗೆರೆ ಶ್ರೀ ಕ್ಷೇತ್ರ, ಈ ಕ್ಷೇತ್ರಕ್ಕೆ ಕರ್ನಾಟಕದ ಶನಿ ಸಿಂಗಾಪುರ ಅಂತ ಕೂಡ ಕರೀತಾರೆ ಫ್ರೆಂಡ್ಸ್. ಶನಿವಾರ ತುಂಬಾ ಭಕ್ತಾದಿಗಳಿರ್ತಾರೆ ಮತ್ತು ಅಭಿಷೇಕ ಮಾಡಿಸುವವರ ಸಂಖ್ಯೆನೂ ಕೂಡ ತುಂಬ ಜಾಸ್ತಿ ಇರುತ್ತೆ. ಇಲ್ಲಿ ನವಧಾನ್ಯಗಳ ಮಂಟಪವನ್ನು ನೀವು ನೋಡ್ತಾ ಇರ್ಬೋದು. ಇಲ್ಲಿ ನವಧಾನ್ಯಗಳನ್ನು ಕೊಟ್ಟಿರ್ತಾರೆ. ಒಳಗಡೆ ನಮಗೆ ಶನೇಶ್ವರನ ವಿಗ್ರಹ ಮಧ್ಯೆ ಇರುತ್ತೆ. ಕೂಡ ನಮಗೆ ನವಗ್ರಹ ದಂಪತಿಗಳ ಒಂದು ವಿಗ್ರಹಗಳನ್ನು ಪ್ರತಿಷ್ಠಾಪನೆಯನ್ನು ಮಾಡಿರ್ತಾರೆ ಫ್ರೆಂಡ್ಸ್. ನಾವು ನವಧಾನ್ಯಗಳನ್ನು ಆಯಾ ನವಗ್ರಹಗಳಿಗೆ ಅನುಗುಣವಾಗಿ ನಾವು ನವಧಾನ್ಯಗಳನ್ನು ಇಟ್ಟರೆ ನಮಗೆ ಏನೇ ಜಾತಕದಲ್ಲಿ ದೋಷಗಳಿದ್ರೂ ಪರಿಹಾರ ಆಗುತ್ತೆ ಅನ್ನೋದು ನಂಬಿಕೆ. ಇದು ದೇವಸ್ಥಾನದ ಒಳಭಾಗದ ದೃಶ್ಯವನ್ನು ನೀವು ನೋಡ್ತಾ ಇದ್ದೀರಾ. ದೇವಸ್ಥಾನದ ಎಂಟ್ರೆನ್ಸಲ್ಲಿ ನಮಗೆ ಎಳ್ಳು ಬತ್ತಿಯನ್ನು ಸುಡುವಂತಹ ಜಾಗ ಇರುತ್ತೆ ಫ್ರೆಂಡ್ಸ್. ಅಲ್ಲಿನೇ 100 ರೂಪಾಯಿ ಕೊಟ್ಟರೆ ನಿಮಗೆ ಒಂದು ಜೊನ್ನೆಯಲ್ಲಿ ಎಳ್ಳು ಬತ್ತಿಯನ್ನು ಕೊಡ್ತಾರೆ. ಸೊ ಅದನ್ನೆಲ್ಲ ಹಾಕಿ ಎಳ್ಳು ಸಿಡಿಯೋ ಹಾಗೆ ನಮ್ಮ ಕಷ್ಟಗಳೆಲ್ಲ ಸಿಡಿದು ಹೋಗಲಿ ಅಂತ ಹೇಳಿ ಎಳ್ಳು ಬತ್ತಿಯನ್ನೆಲ್ಲ ಹಾಕಬೇಕು. ನೀವೇನು ನೋಡ್ತಾ ಇದ್ದೀರಲ್ಲ, ಇದು ಸುತ್ತ ಕೂಡ ನವಗ್ರಹ ದಂಪತಿಗಳಿದ್ದಾರೆ.
ಫ್ರೆಂಡ್ಸ್, ನಾರ್ಮಲ್ ಆಗಿ ನಾವು ಎಲ್ಲ ದೇವಸ್ಥಾನಗಳಲ್ಲಿ ಏನು ನೋಡಿರ್ತೀವಿ, ನವಗ್ರಹಗಳನ್ನು ಮಾತ್ರ ನೋಡಿರ್ತೀವಿ, ನವಗ್ರಹಗಳನ್ನು ಮಾತ್ರ ಪ್ರತಿಷ್ಠಾಪನೆ ಮಾಡಿರ್ತಾರೆ. ಆದರೆ ಈ ಒಂದು ದೇವಸ್ಥಾನದಲ್ಲಿ ವಿಶೇಷತೆ ಏನಂತಂದರೆ, ಪ್ರತಿಯೊಂದು ನವಗ್ರಹಗಳಿಗೂ ಕೂಡ ದಂಪತಿ ಸಮೇತರಾಗಿ ನವಗ್ರಹ ದಂಪತಿಗಳನ್ನು ಇಲ್ಲಿ ಪ್ರತಿಷ್ಠಾಪನೆ ಮಾಡಿರುವುದು ಒಂದು ವಿಶೇಷ ಅಂತ ಹೇಳ್ಬೋದು ಫ್ರೆಂಡ್ಸ್. ಹಾಗೆ ಇನ್ನೊಂದು ಅಚ್ಚರಿಕಾರಿ ಸಂಗತಿ ಏನು ಅಂತಂದರೆ, ಇಲ್ಲಿ ನಾವು ಹನುಮಾನ್ ನೀವು ನೋಡ್ತಾ ಇದ್ದೀರಲ್ಲ, ಆಂಜನೇಯನು ಕೂಡ ಆಂಜನೇಯನ ದಂಪತಿ ಮಂದಿರ ಅಂತೆ ಫ್ರೆಂಡ್ಸ್. ನಾರ್ಮಲಿ ನಾವೇನು ಅಂದ್ಕೊಂಡಿರ್ತೀವಿ, ಆಂಜನೇಯ ಬ್ರಹ್ಮಚಾರಿ ಅಲ್ವಾ, ಆಂಜನೇಯಗೆ ಹೆಂಡತಿ ಇಲ್ಲ ಅಂತ ಅಂದ್ಕೊಂಡಿರ್ತೀವಿ. ಆದರೆ ಆಂಜನೇಯನು ಕೂಡ ದಂಪತಿ ಸಮೇತವಾಗಿ ಇರುವಂತಹ ಒಂದು ಮಂದಿರ ಈ ಕ್ಷೇತ್ರದಲ್ಲಿದೆ, ಬಿದಿನಿಗೆರೆಯಲ್ಲಿ. ಇದೊಂದು ಅಚ್ಚರಿ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ತುಂಬ ಚೆನ್ನಾಗಿ ಈ ದೇವಸ್ಥಾನವನ್ನು ನಿರ್ಮಾಣ ಮಾಡಿದ್ದಾರೆ. ಹಾಗೆ ಪೂಜೆಗಳು ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಇನ್ನು ಪೂಜೆಯ ವಿಧಿವಿಧಾನಗಳ ಬಗ್ಗೆ ಹೇಳಬೇಕು ಅಂದರೆ ಫ್ರೆಂಡ್ಸ್, ಕಂಪ್ಲೀಟಾಗಿ ತುಂಬ ವಿಶೇಷವಾದ ಪೂಜೆಯನ್ನು ಮಾಡ್ತಾರೆ. ಅಭಿಷೇಕವನ್ನು ಶನೈಶ್ವರ ಸ್ವಾಮಿಗೆ ಮಾಡ್ತಾರೆ. ನಾವು ಹಿಂದೆಲ್ಲೂ ನೋಡಿರಲ್ಲ ಈ ಒಂದು ಅಭಿಷೇಕವನ್ನು ಫ್ರೆಂಡ್ಸ್. ತುಂಬ ಆಶ್ಚರ್ಯ ಅಂತ ಅನ್ನಿಸ್ತು ಫಸ್ಟ್ ಟೈಮು ನಾನು ಇಲ್ಲಿ ಅಭಿಷೇಕವನ್ನು ನೋಡಿದವಾಗ. ನೀವೇನು ನೋಡ್ತಾ ಇದ್ದೀರಲ್ಲ, ಇಲ್ಲಿ ತುಳಸಿಯನ್ನು ತಗೋತಾ ಇದ್ದಾರೆ ಜನರು, ಮತ್ತು ಬಾಳೆ ಗೊನೆಯನ್ನು ನೋಡ್ತಾ ಇದ್ದೀರಾ, ಹಾಗೆ ವೀಳ್ಯದೆಲೆ ಬುಟ್ಟಿಗಳನ್ನು ನೀವು ನೋಡ್ತಾ ಇದ್ದೀರಾ. ಈ ಎಲ್ಲವನ್ನು ಕೂಡ ಒಂದು ರೌಂಡು ಶನೈಶ್ವರ ಸ್ವಾಮಿಯ ಸುತ್ತ ಬಂದುಬಿಟ್ಟು ಆ ಎಲ್ಲ ಏನು ಅವರು ತಗೊಂಡು ಬಂದು ಭಕ್ತಾದಿಗಳು ತಂದಿರುವಂತಹ ವೀಳ್ಯದೆಲೆ ಮತ್ತು ಬಾಳೆ ಗೊನೆ ಹಾಗೆ ತುಳಸಿ ಹಾರದಿಂದ ಕೂಡ ಶನೈಶ್ವರ ಸ್ವಾಮಿಗೆ ಅಭಿಷೇಕವನ್ನು ಮಾಡುವಂತಹದ್ದು ತುಂಬ ವಿಶೇಷವಾದ ರೀತಿಯಲ್ಲಿ ಫ್ರೆಂಡ್ಸ್. ಹಾಗೆಯೇ ಸಿಹಿ ತಿನಿಸುಗಳ ಮೂಲಕ ಕೂಡ ಅಭಿಷೇಕವನ್ನು ಮಾಡ್ತಾರೆ. ಈ ರೀತಿಯಾದ ಪೂಜೆ ಪುನಸ್ಕಾರಗಳನ್ನು ಈ ದೇವಾಲಯದಲ್ಲಿ ಮಾಡಿಸೋದ್ರಿಂದ ಭಕ್ತರ ಕಷ್ಟಗಳು ಏನೇ ಇದ್ದರೂ ಕೂಡ ಮಂಜಿನಂತೆ ಕರಗಿ ಹೋಗುತ್ತವೆ ಅನ್ನೋದು ಕೂಡ ಇಲ್ಲಿ ಬರೋ ಭಕ್ತಾದಿಗಳ ನಂಬಿಕೆ ಫ್ರೆಂಡ್ಸ್. ನೀವೇನಿಲ್ಲಿ ನೋಡ್ತಾ ಇದ್ದೀರಲ್ಲ, ಇದೇ ಒಂದು ವಿಗ್ರಹ 161 ಅಡಿ ಎತ್ತರದ ವಿಶ್ವಖ್ಯಾತಿಯನ್ನು ಪಡೆದಿರುವಂತಹ ಪಂಚಮುಖ ಆಂಜನೇಯ ಸ್ವಾಮಿಯ ವಿಗ್ರಹವನ್ನು ನೀವು ನೋಡ್ತಾ ಇದ್ದೀರಾ ಫ್ರೆಂಡ್ಸ್. ಹಾಗಿದ್ರೆ ಇತಿಹಾಸದ ಪ್ರಕಾರ ಆಂಜನೇಯನಿಗೆ ಪಂಚಮುಖವನ್ನು ಹೇಗೆ ಬಂತು, ಪಂಚಮುಖ ಅವತಾರವನ್ನು ಯಾಕೆ ಎತ್ತಿದ್ರು ಆಂಜನೇಯ ಅನ್ನೋದಾದರೆ ಅದಕ್ಕೂ ಕೂಡ ಒಂದು ಕಥೆ ಇದೆ ಫ್ರೆಂಡ್ಸ್. ರಾಮಾಯಣದ ಯುದ್ಧ ಕಾಲದಲ್ಲಿ ರಾಮ ಲಕ್ಷ್ಮಣ ಸೀತೆಯನ್ನು ಅಪಹರಿಸಬೇಕು ಅಂತ ಅನ್ಕೋತಾನಂತೆ. ಅದಕ್ಕಾಗಿ ಅವನು ಪಾತಾಳದ ದೊರೆಯಾದಂತಹ ಅಹಿರಾವಣನ ಒಂದು ಸಹಾಯವನ್ನು ಪಡಿತಾನೆ. ಆವಾಗ ಆ ಅಹಿರಾವಣ ರಾವಣನ ತಮ್ಮನಾದಂತಹ ವಿಭೀಷಣನ ರೂಪದಲ್ಲಿ ಬಂದು ರಾಮ ಲಕ್ಷ್ಮಣರನ್ನು ಅಪಹರಿಸ್ತಾನಂತೆ. ಆ ವಿಷಯವನ್ನು ತಿಳಿದಂತಹ ಆಂಜನೇಯ ರಾಮ ಲಕ್ಷ್ಮಣರನ್ನು ಬಂಧಿಸಿದ ವಿಷಯವನ್ನು ತಿಳಿದಂತಹ ಆಂಜನೇಯ ಅವರನ್ನು ಹುಡುಕುತ್ತಾ ಬರ್ತಾನೆ. ಆಗ ಅವರು ಪಾತಾಳ ಲೋಕದಲ್ಲಿ ಬಂಧಿತರಾಗಿದ್ದಾರೆ ಅನ್ನೋ ವಿಷಯವನ್ನು ತಿಳಿದಂತಹ ಆಂಜನೇಯ ಅವರನ್ನು ಕಾಪಾಡಬೇಕಾಗಿರುತ್ತೆ. ಆದರೆ ಅಹಿರಾವಣನನ್ನು ಸಂಹಾರ ಮಾಡಿ ಅವನು ರಾಮ ಲಕ್ಷ್ಮಣರನ್ನು ಕಾಪಾಡಬೇಕಾಗಿರುತ್ತೆ. ಆದರೆ ಅಹಿರಾವಣನ ಜೀವ 5 ದಿಕ್ಕುಗಳಲ್ಲಿ ಅಡಗಿರುತ್ತಂತೆ ಫ್ರೆಂಡ್ಸ್. ಹಾಗಾಗಿ ಒಟ್ಟಿಗೆ 5 ದಿಕ್ಕುಗಳಲ್ಲಿರುವಂತಹ ದೀಪಗಳನ್ನು ಆರಿಸಿದ್ರೆ ಅವನ ಜೀವ ಹೋಗುತ್ತೆ. ಹಾಗಾಗಿ ಆಂಜನೇಯ ಒಟ್ಟಿಗೆ 5 ಮುಖಗಳ ಒಂದು ಅವತಾರವನ್ನು ಎತ್ತುತ್ತಾನಂತೆ. 5 ದಿಕ್ಕುಗಳಲ್ಲಿರುವ ದೀಪವನ್ನು ಒಟ್ಟಿಗೆ ಅವರು ಆರಿಸೋದ್ರ ಮೂಲಕ ಅಹಿರಾವಣನನ್ನು ಸಂಹಾರ ಮಾಡಿ ರಾಮ ಲಕ್ಷ್ಮಣ ಸೀತೆಯನ್ನು ರಕ್ಷಿಸುವ ಮೂಲಕ ಆಂಜನೇಯ ಪಂಚಮುಖ ಅವತಾರವನ್ನು ಎತ್ತಿರುವ ಕತೆ ಪುರಾಣದಲ್ಲಿ ಉಲ್ಲೇಖಗೊಂಡಿದೆ ಫ್ರೆಂಡ್ಸ್. ನೋಡಿದ್ರಲ್ಲ, ಇವತ್ತಿನ ವಿಡಿಯೋ ಬಂದು ಸತ್ಯಶನೇಶ್ವರ ಸ್ವಾಮಿ, ಬಿದಿನಿಗೆರೆಯ ಸತ್ಯಶನೇಶ್ವರ ಸ್ವಾಮಿ ಹಾಗೂ ಪಂಚಮುಖ ಆಂಜನೇಯ ವಿಗ್ರಹದ ಬಗ್ಗೆ ನನಗೆ ತಿಳಿದಿರೋ ಮಾಹಿತಿನ ನಿಮ್ಮ ಜೊತೆಗೆ ಶೇರ್ ಮಾಡಿದ್ದೀನಿ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆದರೆ ದಯವಿಟ್ಟು ವಿಡಿಯೋಗೊಂದು ಲೈಕ್ ಮಾಡಿ. ಹಾಗೆ ನಿಮ್ಮ ಏನೇ ಪ್ರಶ್ನೆಗಳಿದ್ದರೂ ನನಗೆ ಕಮೆಂಟ್ ಮೂಲಕ ನೀವು ತಿಳಿಸಬಹುದು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಮುಂದೆ ಇನ್ನೊಂದು ವಿಡಿಯೋ ಒಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ನಮಸ್ಕಾರ ಎಲ್ಲರಿಗೂ.